ನನ್ನ ಮಗ ಕ್ವಶನ್ ಆನ್ಸರ್ ಹೇಳು. ನನ್ನ ಮಗ ಅಪ್ಪ ಮಕ್ಕಳು ಇಲ್ಲೊಂದ್ ಫೋನು ಅಲ್ಲೊಂದ್ ಫೋನು ಎರಡೆರಡು ಫೋನು ನೋಡ್ಕಳ್ರ. ತೋರಿಸ್ತಾನೆ ಈಗ. ಸುಸ್ವಾಗತ. ಬನ್ನಿ, ಇವತ್ತು ಕಾಲೇಜ್ ಹತ್ರ ಬಂದಿದ್ದೀನಿ. ಕಾಲೇಜ್ ಹತ್ರನೇ ನಮ್ಮ ಹುಡುಗರುಗಳಿಗೆ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಆ ಕ್ವಶನ್ಸ್ ಯಾವ ಥರ ಅಂದರೆ 4 ಕ್ವಶನ್ಸ್ನ ಕೇಳ್ತೀನಿ. ಸಿಂಪಲ್ ಆಗಿ, ಲಾಜಿಕ್ ಆಗಿ, ನಾರ್ಮಲ್ ಆಗಿರೋ ಕ್ವಶನ್ಸ್ನೇ ಅಂದರೆ ಎಂಟರ್ಟೈನ್ಮೆಂಟ್ ಆಗಿರೋ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಅದ್ರಲ್ಲಿ ಯಾರು ಕರೆಕ್ಟಾಗಿ 4 ಕ್ವಶನ್ಸ್ಗೆ ಆನ್ಸರ್ ಹೇಳ್ತಾರೆ ಅವ್ರಿಗೆ 100 ರೂಪೀಸ್ ಕ್ಯಾಶ್ ಪ್ರೈಸ್ ಥರ ಇವಾಗ ಕೊಡ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಮ್ಮ ಲಿಖಿತ್ ಇದ್ದಾನೆ, ಲಿಖಿತಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಮಸ್ತೆ. ನಮಸ್ತೆ ರಕ್ಷಿತ್ ಅವ್ರಿಗೆ ನಮಸ್ತೆ. Would like to take notes while I take totes of the marijuana smoke. Oh, you wanna choke? Gun smoke. Biggie Smoke the mayor, the rock slayer, the hooker layer. ನಮಸ್ತೆ ಪಾಪ. ನಮ್ಮನ್ನು ಬ್ಲಾಗ್ ಅಲ್ಲಿ ತುಂಬಾ ಮೇಲ್ ಕಲಸಂಗ್ ಕಾಣ್ತಿದ್ದಾರೆ. ಇಲ್ಲಿ ಏನಿಲ್ಲ ಪಾಪ. ಕ್ವಶನ್ ಕೇಳ್ತೀನಿ ಸಾಕು, ಏನಿಲ್ಲ. 100 ರೂಪೀಸ್ ಪಕ್ಕ 100 ರೂಪೀಸ್ ಫೋನ್ ಪೇ ಮಾಡೇ ಮಾಡ್ತೀನಿ ನಾನು. ಕೇಳೋ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ತರಲೆ ಕ್ವಶನ್ ಸಿಂಪಲ್ ಕ್ವಶನ್. ಓಕೆ. ಒಂದು ಕೈಯಲ್ಲಿ 3 ಸೇಬು, ಇನ್ನೊಂದು ಕೈಯಲ್ಲಿ 4 ಕಿತ್ಲೆ ಹಣ್ಣು. ಇದು ನಿಮ್ ಕೈಯಲ್ಲಿ ಏನಿದೆ ಅಂತ ಅರ್ಥ? ಏನು ಇಲ್ಲ ಅಂತ ಅರ್ಥ. ಇನ್ನೊಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೋ. ಒಂದ್ ಕೈಯಲ್ಲಿ 3 ಸೇಬು, ಇನ್ನೊಂದ್ ಕೈಯಲ್ಲಿ 4 ಕಿತ್ಲೆ ಹಣ್ಣು ಇದ್ರೆ ನಿಮ್ಮ ಹತ್ರ ಏನಿದೆ ಅಂತ ಅರ್ಥ? ಒಂದ್ ಕೈಲಿ ಕಿತ್ಲೇನು ಒಂದ್ ಕೈಲಿ ಸೇಬಿದೆ ಅಂತ ಅರ್ಥ ಅಲ್ಲೇ. ಅದು ರಾಂಗ್. ಹಣ್ಣಿದೆ ಅಂತ ಅರ್ಥ. ಕರೆಕ್ಟಾ? ತಪ್ಪು ಅಲ್ಲ, ದೊಡ್ಡ ಕೈ ಇದೆ ಅಂತ ಅರ್ಥ. ಲಾಜಿಕ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೀನ್ ಬರ್ತೀಯಾ? ಇನ್ನೊಂದು ಕೇಳ್ತೀನಿ. ಅದಕ್ಕೆ ರೆಕ್ಕೆಗಳಿಲ್ಲ ಆದ್ರೆ ಹಾರುತ್ತದೆ, ಕಣ್ಣುಗಳಿಲ್ಲ ಆದ್ರೆ ಅಳುತ್ತದೆ. ಏನು? ರೆಕ್ಕೆ ಇಲ್ಲ, ಹಾರುತ್ತೆ, ಕಣ್ಣಿಲ್ಲ, ಅಳುತ್ತೆ. ಕೈಟ ಅಳುತ್ತಾ? ಅಳಲ್ಲ. ಕಣ್ಣಿ ಹಾರುತ್ತಾ? ಹಾರಲ್ಲ. ನೋ ಐಡಿಯಾ. ಮೋಡ. ಸಿಂಪಲ್ ಆಗಿ ಕೇಳ್ತಾನೆ ನೀನು. ಬಾಳ ಇದೆ ಇದು. ಬಾಳ ಇದೆ ಇದು. 2 ಕ್ವಶನ್ ಡುಮ್ಕಿ. ಮುರಿಯದೆ ಯಾವುದನ್ನು ಬಳಸಲು ಸಾಧ್ಯವಿಲ್ಲ? ಮುರಿಯದೆ ತಿಂತೆ ಇದನ್ನ? ತಿಂತೀವಿ. ಜಿಮ್ಮಿಗೆಲ್ಲ ಹೋಗೋರೆಲ್ಲ ಯೂಸ್ ಮಾಡ್ತಾರೆ. ಮೊಟ್ಟೆನಾ? ಅದೊಂದು ಪಕ್ಕ. ರಾಂಗ್ ಆಗ್ಬಿಟ್ಟು. ಎಷ್ಟೇ ಹೇಳಿದ್ರು ಚಿಕ್ಕದಾಗು ವಸ್ತು ಯಾವ್ದು? ಸಿಂಪಲ್. ಇದು ಸಿಂಪಲೇ. ಇದು ಪಕ್ಕಾ ಸಿಂಪಲ್, ವೆರಿ ಸಿಂಪಲ್ ಕ್ವಶನ್ಸ್ ಇದು. ಎಷ್ಟೇ ಹೇಳಿದ್ರು ಚಿಕ್ಕದಾಗು ವಸ್ತು. ರಬ್ಬರ್ ಬ್ಯಾಂಡ್. ಅದ್ ಹೆಂಗ ಎಷ್ಟು ಎಳೆದ ಎಲ್ಲ ಚಿಕ್ಕದಾಗುತ್ತೆ? ಅದೇ ರಬ್ಬರ್ ಬ್ಯಾಂಡ್. ಮುಂಚೆ ಏನಿಲ್ಲ, ಎಳೆದಷ್ಟು ಚಿಕ್ಕದಾಗದು. ಗೊತ್ತಿಲ್ಲ. ಸಿಗರೇಟ್. ನೋಡಿ, ಸಿಗರೇಟ್ ಅಂತ ಎಳೆದಷ್ಟು ಚಿಕ್ಕದಾಗ. ಅಷ್ಟು ಚಿಕ್ಕದಾಗುತ್ತಾನೆ ಅದು ಸಿಗರೇಟ್. ನೆಕ್ಸ್ಟ್ ಬಕ್ರ ಯಾರು ಅಂತ ಕಾಯ್ತಾರೆ. ನೆಕ್ಸ್ಟ್ ಈಗ ನೀವು ಒಂದೇ ಆನ್ಸರ್ ಮಾಡಿದ್ದು. ಓಕೆ, ಬೇರೆಯವ್ರಿಗೆ ಆಲ್ ದ ಬೆಸ್ಟ್. 100 ರೂಪಾಯಿ ನಿಮ್ದಾಗ್ಲಿ. ಕೇಳ್ತೀನಿ. ನಮ್ಮ ಸಂದೇಶ ಶೂಟ್ ಆಗ್ತಾನೆ ಪಾಪ ಇಲ್ಲಿ ಅಂದ್ರೆ. ಓಕೆ, ನೆಕ್ಸ್ಟ್ ಬರಕ್ಕೆ ಚಳಿ ಐತೈತೆ, ನಡಿ ಸೈಡಿ. ಏನಿಲ್ಲ, ಅಲ್ಲೇ ಬಾರ್ಲಿ ಒಂದ್ ಕ್ವಶನ್ಸ್ ಕೇಳ್ತೇನೆ. ಯಾವಾಗ ಹೇಳು? ಏನ್ ಚಳಿ? ಎಕ್ಸಾಮ್ ಎಕ್ಸಾಮ್ ಬಾರ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲ, 4 ಕ್ವಶನ್ಗೆ ಆನ್ಸರ್ ಹೇಳು. ನನ್ನ ಮಗ. 4 ಕ್ವಶನ್ಗೆ ಆನ್ಸರ್ ಹೇಳು. ನನ್ನ ಮಗ. ಅಪ್ಪ ಮಕ್ಕಳು
ಗೈಸ್ ನೋಡಿ, ಇದು ನನ್ ಮಗ ಎರಡೆರಡು ಮೇಂಟೈನ್ ಮಾಡ್ತಾನೆ. ಹೆಂಗೆ ಅಂದ್ರೆ ಕಷ್ಟ ಇವನು ಗೊತ್ತಿಲ್ಲದಂಗೆ ಎರಡೆರಡು ಹುಡುಗಿ ಮೇಂಟೈನ್ ಮಾಡ್ದಂಗೆ. ಹಂಗೆ ನೋಡಿ, ಒಂದು ಫೋನು ಇಲ್ಲಿ, ಇಲ್ಲೊಂದು ಫೋನು, ಅಲ್ಲೊಂದು ಫೋನು, ಎರಡೆರಡು ಫೋನು ನೋಡ್ಕೊಳ್ರ. ನೋ ತೋರಿಸ್ತಾನೆ. ಈಗ ಹುಡುಗಿನೂ ಹೇಳ್ತಾನೆ, ಈಗ ಎರಡು ಹುಡುಗಿ ಯಾರು ಮೇಂಟೈನ್ ಮಾಡ್ತಾನೆ. ಅಲ್ಲ, ಇದ್ರಲ್ಲಿ 2 ಹುಡುಗಿಗೆ, ಇದ್ರಲ್ಲಿ 2 ಹುಡುಗಿಗೆ. ಏನ್ ಅಲ್ಕ ಬುದ್ಧಿ ಕಲ್ತಿರ್ಲಿಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮ ಅಪ್ಪ 2 ಅಪ್ಪ. ನನ್ ಮಗ ಅವನು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳ ಅಲ್ಲ, ನಮ್ಲಿ ಆಂಟಿ ಫುಲ್ ಶಾಕ್ ಆಗ್ಬಿಟ್ರು. ಇಲ್ಲ ಅಂದ್ರೆ ನಾವು ಟೀಚರ್ಸ್ ಗಳಿಗೆ ಕೇಳ್ಬೋದಲ್ವಾ ಲಿಖಿತ? ಅದು ಹೇಳ್ಬೋದು, ಏನಾಗಲ್ಲ, ಕೇಳೋಣ. ಅದ್ರಲ್ಲಿ ಏನಿದೆಯಲ್ಲ ಕೇಳೋಣ. ಓಕೆ, 9:20 ನಮ್ಗೆ ಇವನು ಪ್ರಜ್ವಣ ಬರ್ಬೇಕು. ನಾ ಬರ್ತಂತಡಿ, ಅವನಿಗೆ ಹಿಡ್ಕೋಬೇಕು. ಪ್ರಜ್ವಣ ಹಿಡ್ಕೊಂಡ್ರೆ ಅವನು ಸ್ವಲ್ಪ ಇದ್ ಮಾಡ್ತಾನೆ. ಇವನಿಗೆ ಮಾಡಿ ಹೇಳಕ್ ಬಂದಾನೆ ಅಂತ ಅಷ್ಟೇ. ಸ್ವಾಗ್ ರೋಡಲ್ಲಿ ಬಿಡೋ ಚೆನ್ನಾಗಿದ್ಯಾ, ಇವೆಲ್ಲ ಹೇಳ್ಬಿಡ್ರಿ ಬಿಡ್ತಾರ ಅಂತ ಹೇಳ್ಬಿಟ್ಟು. ಎಕ್ಸಾಮ್ ಎಲ್ಲ ಮುಗೀತು. ಈಗ ನಮ್ಮ ಹುಡುಗರೆಲ್ಲ ನಿಂತವ್ರೆ. ಬ್ರೋ, ಕ್ವಶನ್ ಕೇಳ್ಬೇಕು. ಬ್ರೋ ಬನ್ನಿ ಬ್ರೋ ಇಲ್ಲಿ. ಹೇಳಿ ಬ್ರೋ. ಬ್ರೋ ನೀನ್ ಟಫಾಗಿ ಏನೇನೋ ಕೇಳ್ತಿ ಬ್ರೋ, ಅಷ್ಟೊಂದು ಬಗ್ಗೆ ಎಲ್ಲ. ಲೇಟೆಸ್ಟ್ ಸ್ಯಾಟಲೈಟ್ ಬ್ರೋ ನಿನ್ನೆ ಕೇಳಿದೆ ಬ್ರೋ, ನನ್ ತಲೆನೇ ಗೊತ್ತಿಲ್ಲ. ಬ್ರೋ ಸ್ಯಾಟಲೈಟ್ ಬಗ್ಗೆ ನಂಗೆಲ್ಲ ಗೊತ್ತಿಲ್ಲ ಬ್ರೋ, ಐಡಿಯಾನೇ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಇದ್ರ ಬಗ್ಗೆ ಇರೋದ್ರ ಬಗ್ಗೆ ಕೇಳ್ಬ್ರೋ. 100 ರೂಪೀಸ್ ಬೇಕಾ ಬ್ರೋ? ನಾನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಆಗುತ್ತೆ ಬ್ರೋ? ಬಿಟ್ಬಿಡು ಬ್ರೋ, ನನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನು ಗೊತ್ತಿಲ್ಲ ನನಗೆ. ಇನ್ ಮುಂದೆ ನಿಂಗೆ ಕೇಳಕ್ಕೂ ಬರಲ್ಲ ನಿನ್ನ. ಬಿಟ್ಬಿಡು ನನ್ನ. ಅವ್ನು ಇಲ್ದಿದ್ದೆಲ್ಲ ಕ್ವಶನ್ ಕೇಳ್ತಾವನು. ಸ್ಯಾಟಲೈಟ್ ಬಗ್ಗೆ ನಂಗೆ ಗೊತ್ತೇ ಇಲ್ಲ. ಬದ್ನೆಕಾಯಿ ನೀನು ಯಾವ್ದು ಗೊತ್ತ ಅದ್ ಹೇಳಮ್ಮ. ಸ್ಯಾಟಲೈಟ್ ಬಗ್ಗೆ ಎಲ್ಲ ಕೇಳ್ಬಿಟ್ಟು ನನಗೆ ತಲೆ ಹೊಡಬಿಡ್ತಾನೆ. ಏನಿದು? ನಾನೇನ್ ಮಾಡಲ್ಲ. ಬರ್ರು ಇಲ್ಲಿ. ಏನು ಎಲ್ಲ ಬಂದ್ ಸೇರ್ಕೊಳ್ಳಿ. ಏನ್ ಹೇಳ್ತಾ ನೋಡಿ, ಇಲ್ಲಿ ಎಲ್ಲ ಬಂದು ನಮ್ ಕಾಲೇಜ್ ಸೇರ್ಕೊಂಡು ಕಾಂಪ್ಲೆಕ್ಸ್ ಎಲ್ಲ ಕೊಡ್ತಾರೆ. ಜೈ ನಮ್ ಕೃಷ್ಣ. ಕೃಷ್ಣ ಬೈ, ಒಂದು ಕ್ವಶನ್ ಕೇಳ್ತೀನಿ. ಸ್ಪಾಟ್ ಅಲ್ಲಿ ಕ್ವಶನ್ ಕೇಳ್ತೀನಿ. ಸ್ಪಾಟ್ ಅಲ್ಲಿ 100 ರೂಪೀಸ್ ನೀ ಗೆಲ್ಬೋದು ಈಗಲೇ. ತಿರ್ಗು ಇಲ್ಲಿ ಮಗನೇ ತೋರಿಸ್ತಿಲ್ವಲ್ಲಪ್ಪ ಕೃಷ್ಣ. ಕೃಷ್ಣ ನೀನು ಬಾಯ್ಲಿ ಕೇಳ್ತೀನಿ, ನಾ ಕ್ವಶನ್ ಕೇಳ್ತೀನಿ. ಆ ಹುಡುಗನ್ ಕೇಳ್ತಾನೆ, ಅವ್ನಿಗೆ ಗೊತ್ತಿಲ್ಲ. ಮಗ ಒಂದ್ ಕ್ವಶನ್ಸ್ ಕೇಳ್ತೀನಿ. ಏನಿಲ್ಲ ಬಾಯಿಲಿ 100 ರೂಪಾಯಿ. 4 ಆನ್ಸರ್ ಮಾಡಿದ್ರೆ 100 ರೂಪಾಯಿ ಆನ್ ದ ಸ್ಪಾಟ್ ಅಲ್ಲಿ ಇಲ್ಲೇ ಕೊಡ್ತೀನಿ ನಾನು. ಇಲ್ಲಿ ನೋಡುವ, ಕೇಳೋಣ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀನು? ಫೈನಲ್ ಇಯರ್. BA ನಾ? ಮಾಡಿದ್ರು ಕರೆಕ್ಟಾಗಿ ಆಗ್ತೈತ್ ಬ್ರೋ, ಸಾಕು ಇಷ್ಟೇ ತುಂಬಾ ಬಿಲ್ಡಪ್ ಬ್ರೋ. ನಮ್ ಮಿನಿ ಬ್ಲಾಗರ್ ಬ್ರೋ, ಈಗ ಸ್ಟಾರ್ಟ್ ಮಾಡಿರೋದು ಬ್ರೋ. ಹೇಳ್ತೀನಿ ಬ್ರೋ, ನೋಡು ಬ್ರೋ, ಒಂದ್ ಕೈಯಲ್ಲಿ 3 ಸೇಬು, ಇನ್ನೊಂದ್ ಕೈಯಲ್ಲಿ 4 ಕಿತ್ಲೆಹಣ್ಣಿದ್ರೆ ಏನಂತ ಹೇಳು? ಒಂದ್ ಕೈಯಲ್ಲಿ 3 ಸೇಬು, ಇನ್ನೊಂದ್ ಕೈಯಲ್ಲಿ ಕಿತ್ಲೆಹಣ್ಣಿದ್ರೆ ಅದಕ್ಕೆ ಏನ್ ಅರ್ಥ? ಕೈ. ಏನ್ ಕೈ? ಗೊತ್ತಿಲ್ಲ ಬ್ರೋ. ಸೈಕ್ ಬ್ರೋ, ಕರೆಕ್ಟಾಗಿ 100 ರೂಪಾಯಿ. ಏನ್ ಕೈ? ಕೈ ಬ್ರೋ, ಏನ್ ಕೈ? ಹಿಂಗ್ ಕ್ವಶನ್ ಇವನಿಗೆ ಆನ್ಸರ್ ಅರ್ಥ ಇಲ್ಲ ಕಣ. ನನಗ್ ಗೊತ್ತು ಭಯ್ಯ. ಒಂದ್ ಕೈಲಿ 4 ಸೇಬಿದೆ, ಇನ್ನೊಂದ್ ಕೈಲಿ 4 ಕಿತ್ಲೆಹಣ್ಣಿದೆ. ಹಂಗಂದ್ರೆ ಏನರ್ಥ? ಹಣ್ಣುಗಳು. ಕ್ಯಾಮ್ರಾ ನೋಡು. ಬಿಡು ಬ್ರೋ, ಬೇಡ. ಏನು ಬ್ರೋ? 7 ಹಣ್ಣುಗಳು ಬ್ರೋ, ನಿನ್ ಹತ್ರ ಒಂದ್ ದೊಡ್ಡ ಕೈ ಇದೆ ಅಂತ ಅರ್ಥ. ನಿನ್ ಹತ್ರ ಒಂದ್ ದೊಡ್ಡ ಕೈ ಇದೆ ಅಂತ ಅರ್ಥ. ದೊಡ್ಡ ಕೈಲಿ ಎಲ್ಲಾನು ಇಟ್ಕೊಂಡಿದೀನಿ ಅಂತ. ಹೇಳಿದೆ. ಆಮೇಲೆ ಇದನ್ನ ಕೇಳ್ತೀನಿ, ಹೇಳು. ಆಮೇಲೆ ಇದು ಚಿಕ್ಕದಾಗದ ಯಾವ್ದು? ಎಷ್ಟು ಎಳಿತೀಯ ಚಿಕ್ಕದಾಗುತ್ತೆ? ನೆನ್ಪರಲ್ಲಪ್ಪ, ಆಮೇಲೆ ಹಾಕ್ಬೇಕು. ಎಷ್ಟೇ ಹೇಳಿದ್ರು ಚಿಕ್ಕದಾಗೋದು ಯಾವ್ದು? ಎಷ್ಟು ಹೇಳಿದ್ರು ಎಳಿತೀಯ? ಹೇಳಿದ್ರೆ ಬಿಡಿ ಇಲ್ಲ ಸಿಗರೇಟ್. ಪಕ್ಕ ಇವನು ಒಬ್ನೇ ಕೈ ಬೆಳಗ್ಗೆ ಆನ್ಸರ್ ಹೇಳಿದ್ದು. ಇದೊಂದು ನೀನ್ ಒಬ್ನೇ ಹೇಳಿದ್ದು ಸರ್. ಗುಡ್. ಆಮೇಲೆ
ತಡಿ ಹೇಳ್ತೀನಿ ನಾನು. ಅದಕ್ಕೆ ರೆಕ್ಕೆಗಳಿಲ್ಲ ಆದ್ರೆ ಹಾರುತ್ತದೆ, ಕಣ್ಣುಗಳಿಲ್ಲ ಆದ್ರೆ ಅಳುತ್ತದೆ ಏನೋ. ರೆಕ್ಕೆಲ್ಲ ಹಾರುತ್ತೆ, ಕಣ್ಣುಗಳಿಲ್ಲ ಅಳುತ್ತೆ. ಕಣ್ಣುಗಳೆಲ್ಲ ಅಳುತ್ತೆ. ಹ್ಮ್ ಅದು ಏನಿರ್ಬೋದ? ಗಾಳಿಪಟ ಅಲ್ಲಕ್ಕಲ್ಲ ಹೇಳೋದು. ರೆಕ್ಕೆ ಎಲ್ಲ ಅಳುತ್ತೆ. ಅವ್ ಹೇಳಿದ್ದು ಒಂದೇ ಆನ್ಸರ್. ಎಲ್ಲ ಮೋಡ. ಮೋಡ. ಪಕ್ಕ ಎರಡು ಹೇಳ್ದ ಬಾಳ ಬ್ರಿಲಿಯಂಟ್ ಕಣ ನೀನು. ಯಾವ ಹೇಳಿಲ್ಲ ಬೆಳಗ್ಗೆಯಿಂದ. ಮುರಿಯದೆ ಯಾವುದನ್ನು ಬಳಸಲು ಸಾಧ್ಯವಿಲ್ಲ. ಮೊಟ್ಟೆ. ಪಕ್ಕ ಅವನಜ್ಜಿಲೇ ನೀ ಬ್ರಿಲಿಯಂಟ್ ಕಣ ನೀನು. ಕೈ ಕೊಡ, ಶಬಾಷ್ ಕಣ. ಇದು ಕಣ ನಿಂಗೆ 50 ರೂಪಾಯಿ ಫೋನ್ ಪೇ ಮಾಡ್ತೀನಿ ಕಣ, ತೆಗಿ ಹಸೆನ. ಮುರಿದೇ ತಿನ್ಬೋದು ಅಂತ. ಮುರಿದೇ ತಿನ್ನೋದು ತಾನೇ. ಮುರಿದೇ ತಿನ್ನೋದಪ್ಪ, ಹಂಗೆ ತಿನ್ಬೋದಲ್ಲ. ಹಂಗೆ ಹೆಂಗ್ ತಿಂತೀಯಪ್ಪ? 3 ಹೇಳ್ದ. 200 ರೂಪಾಯಿ. ಇಲ್ಲ ಕೊಡ್ತೀನಿ ಅಂದ 50 ರೂಪಾಯಿ ಕೊಡ್ತೀನಿ. ಒಂದು ಯಾರಿಗೆ? ಯಾಕೆ ಬ್ರೋ? ಅವನು 3 ಕ್ವಶನ್ ಆನ್ಸರ್ ಹೇಳಿಲ್ಲ ಬ್ರೋ. ಒಂದ್ ಹೇಳಿಲ್ವಲ್ಲ, ಅದಕ್ಕೆ 50 ಕೊಡ್ತೀನಿ. 50 ಕೊಡ್ತೀಯಾ? ಫೋನ್ ಪೇ ಮಾಡ್ತಾನೆ. ಫೋನ್ ಪೇ ಮಾಡ್ತೀನಿ, ಸ್ಕ್ಯಾನ್ ತೆಗಿ ಕೇಳೋ. ನೀನ್ ನಂದೇ ಓಪನ್ ಮಾಡಿ ಕ್ಯಾಶ್ ಕೊಡ್ತೀನಿ ಅವನಿಗೆ. ಯಾರಿಗೆ? ಆಯ್ತು ಕೊಡಿ ಕ್ಯಾಶ್. ಫೋನ್ ಪೇ ನಾ ಹೇಳಿದ ಮಾತು ಪಕ್ಕ ಕ್ಯಾಶ್ ಕೊಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಇವಾಗ ನಿಜ. ತಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಒಳ್ಳೆ ಕಂಟೆಂಟ್ ಸಿಕ್ತು ಇವತ್ತು. ಹುಡುಗ ಒಬ್ಬ 3 ಕ್ವಶನ್ 4 ಕ್ವಶನ್ 3 ಕ್ವಶನ್ಗೆ ಆನ್ಸರ್ ಹುಡುಗ ಒಬ್ಬ ಹೇಳಿಲ್ಲ. ಬೆಳಿಗ್ಗೆ ಅಂತ ಎಲ್ಲರೂ ಕೇಳಿದೆ, ಒಬ್ರು ಹೇಳಿಲ್ಲ. ಚೆನ್ನಾಗಿತ್ತು ಅಂದ್ರೆ ಫನ್ನಿಯಾಗಿ ಮಾಡಿದ್ದು. ಯಾವ ತರ ಅಂದ್ರೆ ಸುಮ್ಮನೆ ಒಂದ್ಸಲ ಟ್ರೈ ನೋಡೋಣ ಯಾವ ತರ ಇರುತ್ತೆ ಕ್ವಶನ್ಸ್, ಹಿಂಗೆ ಕ್ಯಾಶ್ ಪ್ರೈಸ್ ಕೊಟ್ರೆ ಅಂತ. ಓಕೆ, ಚೆನ್ನಾಗಿತ್ತು, ಸಕ್ಸಸ್ ಆಯ್ತು. ನೆಕ್ಸ್ಟ್ ಆ ಥರನೂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ ಈ ಸಣ್ಣ ಪ್ರತಿಭೆಯನ್ನು ಬೆಳೆಸಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಾಳೆ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.